ಈಗಾಗಲೇ ಮಾತಾಡಿದಂತ ಹಲವಾರು ಜನ ಪ್ರಮುಖ ಮುಖಂಡರುಗಳು ಸೌಜನ್ಯ ಕೊಲೆ ಯಾವ ರೀತಿಯಾಗಿ ನಡೆದಿದೆ ಅನ್ನುವಂಥದ್ದು ಮತ್ತು ಹೇಗೆ ಭೇಟಿ ಸಾಕ್ತಿದೆ ಅನ್ನೋಂಥದ್ದು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. 2012ರಲ್ಲಿ ಸೌಜನ್ಯ ಕೊಲೆ ಪ್ರಕರಣ ಆಗುವಾಗ ಜನವಾದಿ ಮಹಿಳಾ ಸಂಘಟನೆ ತುಂಬಾ ಗಂಭೀರವಾದಂತ ರೋಲ್ ಅವತ್ತು ಅಲ್ಲಿ ಮಾಡಿದ್ದು. ಯಾಕೆಂದ್ರೆ ಬೆಳ್ತಂಗಡಿಯಲ್ಲಿ ಆ ರೀತಿ ಕೊಲೆ ಆದದನ್ನ ಬೆಂಗಳೂರಿಗೆ ತಗೊಂಡ್ಬರ್ಬೇಕು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕೆಂತಂದ್ರೆ ಎಲ್ರು ಮಾತಾಡುವಾಗ 70-80ರ ದಶಕದಿಂದಲೂ ಕೂಡ ಅಲ್ಲಿ ಯಾವ ರೀತಿಯಾದಂತ ವಾತಾವರಣ ಇತ್ತು ಅದನ್ನ ಮೀರಿ ನಡ್ಕೊಂಡ್ ಬರ್ಬೇಕು ಅಂತಂದ್ರೆ ತುಂಬಾನೇ ಹೊತ್ತು ಸಾಹಸ ಪಡುವಂತದಿತ್ತು. ಪ್ರಾಣ ಭಯಗಳನ್ನ ಬಿಟ್ಟು ಬೆಳ್ತಂಗಡಿಯಿಂದ ಮಂಗಳೂರವರೆಗೂ ಕೂಡ ಜನವಾದಿ ಮಹಿಳಾ ಸಂಘಟನೆ, ಡಿವೈಎಫ್ಐ ಸಂಘಟನೆ ಮತ್ತಲ್ಲಿರುವಂತ ಕಮ್ಯುನಿಸ್ಟ್ ಪಾರ್ಟಿ, ಸಿಪಿಎಂ ಪಾರ್ಟಿ ಕೂಡ ಸೀರಿಯಸ್ ಆದಂತ ರೋಲ್ ನ ಪ್ಲೇ ಮಾಡಿದ್ರು. ಬೆಂಗಳೂರವರೆಗೂ ಬಂದ ನಂತರದಲ್ಲಿ ಅದನ್ನ ಬೆಂಗಳೂರಿಗೆ ಮುಖ್ಯಮಂತ್ರಿ ಮನೆ ಚಲೋ ಅಂತೇಳಿ ಕಾರ್ಯಕ್ರಮ ಮಾಡುವಾಗ್ಲೂ ಕೂಡ ಅವತ್ತು ಸೀರಿಯಸ್ ಆದಂತ ಹೋರಾಟವನ್ನ ನಾವು ಮಾಡಿದ್ವಿ. ಯಾಕೆ ಅಂತಂದ್ರೆ ಅವತ್ತು ಬಿಜೆಪಿ ಸರ್ಕಾರನೇ ಅಧಿಕಾರದಲ್ಲಿತ್ತು. ಇದೇ ಆರ್ ಅಶೋಕ್ ಅವರೇ ಹೋಮ್ ಮಿನಿಸ್ಟರ್ ಆಗಿದ್ರು. ಒಬ್ಬ ಹೆಣ್ಮಗಳ ಕೊಲೆ ಹಿಂಗಾಗಿದೆ ಅಂದಾಗ ನಾವೆಲ್ಲರೂ ಕೂಡ ಹೇಳ್ತಿದ್ವಿ. ಆಗ್ಲೇ ಪ್ರಭಾ ಹೇಳಿದ್ರು, RTI ಅರ್ಜಿ ಹಾಕಿ ನಾವು ದಾಖಲೆ ತಗೊಂಡಿದ್ವಿ. ಯಾಕೆಲ್ಲ ಧರ್ಮಸ್ಥಳದಲ್ಲಿ ಬಂದು ಸಾಯ್ತಾರೆ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಯಾಕೆ ಅಂತೇಳಿ 452 ಅಸಹಜ ಸಾವುಗಳ ಹೊತ್ತು RTI ತನಿಖೆಯನ್ನ ಕೊಟ್ಟಿದ್ದನ್ನ ತಗೊಂಡು ನಾವು ಮುಖ್ಯಮಂತ್ರಿಯವರವರೆಗೂ ಕೂಡ ಬಂದ್ವಿ. ಯಾಕೆ ಬಂದ್ವಿ? ಅಸಹಜ ಸಾವು ಅನ್ನುವಾಗ ತನಿಖೆ ಆಗ್ಬೇಕು, ಇದು CBI ಕೊಡಬೇಕು ಅಂತೇಳಿ ಒತ್ತಾಯವನ್ನ ಮಾಡಿಕೊಂಡು ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮ ಮಾಡಿದ್ವಿ. ಅದಾದ ಮೇಲೆ ಇದು ಏನಾದ್ರೂ ಮಾಡಿ CBI ತನಿಖೆ ಒಪ್ಪಿಸಬೇಕು ಅನ್ನುವಾಗ ಬೆಂಗಳೂರಲ್ಲಿ ಸಮಾನ ಮನಸ್ಕಾರವಾಗಿರುವಂತ ಎಲ್ಲಾ ಸಂಘಟನೆಗಳು ಸೇರಿ 50 ಸಂಘಟನೆಗಳನ್ನ ಸೇರಿಸ್ಕೊಂಡು ಹೋರಾಟ ಮಾಡಿದ್ಮೇಲೆ ಅವತ್ತು ಸಿದ್ದರಾಮಯ್ಯನವರು CBI ತನಿಖೆ ನೆಕ್ಸ್ಟ್ ಕೊಟ್ರು. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇಲ್ಲಿ ಜನವಾದಿ ಮಹಿಳಾ ಸಂಘಟನೆ ಆಗ್ಬೋದು, ನಾವೆತ್ತು ನಿಲ್ಲದಿದ್ದಾರೆ ಅಂತೇಳಿ ಈ ರೀತಿ ಥಿಂಕ್ ಮಾಡುವಂತ ಎಲ್ಲಾ ಮಹಿಳೆಯರು ಸೇರಿ ಒಂದು ಗುಂಪು ಮಾಡಿಕೊಂಡು ನಿರಂತರವಾಗಿ ಪ್ರತಿ ಒಂದು ಇದ್ರಲ್ಲೂ ಕೂಡ ಹಂತವಾಗಿ ಅದನ್ನ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಯಾವ್ಯಾವ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ಬಟ್ ಎಲ್ಲರ ಕೂಗಿನ ಇದ್ರ ಮೇಲೆ ಇವತ್ತು SIT ತನಿಖೆ ಕೊಟ್ಟ ಕೂಡಲೇ ಎಲ್ಲರಿಗೂ ಕೂಡ ಒಂಥರ ಸೌಜನ್ಯ ಕೇಸ್ಗೆ ನ್ಯಾಯ ಸಿಕ್ತು ಅಂತೇಳಿ. ಸೌಜನ್ಯ ತಾಯಿ ಕೇವಲ ಮಂಗಳೂರಲ್ಲ, ಬೆಂಗಳೂರು, ಡೆಲ್ಲಿಯಲ್ಲೂ ಕೂಡ ಹೋಗಿ 56 ಇಂಚು ಮನುಷ್ಯನ್ನೂ ಕೇಳಿದ್ರು ನ್ಯಾಯ ಕೊಡಿಸಿ, ನನಗೆ ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ. ಆದ್ರೆ ಯಾರು ಧ್ವನಿ ಹಾಕಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ನಿಜವಾಗ್ಲೂ ಕೂಡ ಹೆಣ್ಣು ಮಕ್ಕಳು ಅನ್ನಂತ ಗೌರವ ಇದ್ದಿದ್ರೆ ಅವತ್ತೇ ಆರ್ ಅಶೋಕ್ ಹತ್ತರ್ದಿಂದ ಎಂಕ್ವೈರಿ ಮಾಡಿಸ್ತಿದ್ರು. ಅವ್ರಿಗೆ ಏನೂ ಇಲ್ಲ. ಕೇವಲ ಹೆಣ್ಮಕ್ಳನ್ನ ಭಾಷಣಕ್ಕೆ ಬಳಸ್ಕೊಳ್ಳೋದು ಬಿಟ್ರೆ ಕೇವಲ ಹೆಣ್ಮಕ್ಳು ಎಷ್ಟು ಸತ್ರು ಕೂಡ ಇಲ್ಲ. ನಂಗೆ ನಿಜವಾಗ್ ನಾಚಿಕೆ ಅನಿಸ್ತದೆ. ಯಾವ್ದಾರ ಪರಮೇಶ್ ಬೆಸ್ತಾವ ಕೊನೆಯ ಆಯ್ತು ಅಂದ ಕೂಡ್ಲೆ ಶೋಭಾಕನಿಂದ ಹಿಡಿದು ಎಲ್ಲಾ ಬಿಜೆಪಿ ಅವರು ಟೌನ್ ಹಾಲ್ ಮುಂದೆ ರೋಡ್ಗಳ ಉರುಳಿಸೇವೆ ಮಾಡಿದ್ರಲ್ಲ. ಆದ್ರೆ ಇವತ್ತು 450-500 ಜನ ಇವತ್ತು ಕೊಲೆ ಆಗೈತೆ ಅಂದ್ರೆ ನಾಚಿಕೆ ಮಾಡೋ ಮನೆಯದಿರುವ ನಿಮ್ಗೆ ಇವತ್ತು ನಾವು ಕೇಳಬೇಕಾಗಿದೆ ಇವತ್ತು. ಯಾಕೆ ಅಂತಂದ್ರೆ ಯಾವ್ದೇ ಆಗ್ಲಿ ಅದು ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಪ್ರಾಣ ಹೋಗಿದೆ, ಅತ್ಯಾಚಾರ ಆಗಿದೆ ಅಂತನ್ನುವಾಗ ಅದು ಧ್ವನಿ ಹಾಕ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಈ ದೇಶದಲ್ಲಿ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತು ನನ್ನ ದೇಶ ಸಂವಿಧಾನ ಕೊಟ್ಟಿರುವಂತದ್ದಲ್ಲಿ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಅಲ್ಲ ಕೂತ್ಕೊಳ್ಳಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತಲೂ ಕೂಡ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ಸ್ನೇಹಿತರೆ. ಹಂಗಾಗಿ ಇವತ್ತು ನಿನ್ನೆ ಒಳ್ಳೆ ತೀರ್ಪು ಕೊಟ್ಟಿದೆ ಹಾಸನದ ವಿಚಾರದಲ್ಲಿ. ಯಾಕೆ ಇಡೀ ರಾಜ್ಯ ಇಡೀ ಸಾಮೂಹಿಕವಾಗಿ ಎಲ್ಲರೂ ಸೇರಿ ಬೀದಿಗಿಳಿದಿದ್ದು ಇವತ್ತು ಹೋರಾಟಕ್ಕೆ ಸಿಕ್ಕಂತ ಜಯ. ಅದೇ ರೀತಿಯಾಗಿ ಇವತ್ತು ಸೌಜನ್ಯ ಪ್ರಕರಣ ಮಾತ್ರ ಅಲ್ಲ, ಇವತ್ತು RTI ಅರ್ಜಿಗಳಲ್ಲಿ ಏನೆಲ್ಲ ನಾವು ಕೊಟ್ಟಿಗಿರೋ ಕೇಸ್ಗಳು ಅದೆಲ್ಲವೂ ಕೂಡ SIT ತನಿಖೆ ಒಳಗೆ ಬಂದು ಎನ್ಕ್ವೈರಿ ಆದ್ರೆ ಇವತ್ತು ನ್ಯಾಯ ಸಿಗುತ್ತೆ. ಇಡೀ ರಾಜ್ಯದಲ್ಲಿ ಆಗ್ಬೋದು, ಬೇರೆ ರಾಜ್ಯದಲ್ಲಿ ಆಗ್ಬೋದು, ಇವತ್ತು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಅಂತೇಳಿ ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ದೂರುಗಳು ದಾಖಲಾಗಿದ್ದಾವೆ. ಯಾವ್ಯಾವ ತಾಯಂದ್ರ ರೀತಿ ಕಳ್ಕೊಂಡಿದ್ದಾರೆ ಹೆಣ್ಮಕ್ಳನ್ನ ಅವರೆಲ್ಲರೂ ಕೂಡ SIT ಜೊತೆಗೆ ಬಂದು ದೂರನ್ನ ಕೊಡ್ಲಿಕ್ಕೂ ಸಾಧ್ಯ ಆಗ್ಬೇಕು. ನಮ್ಮಂತ ಸಂಘಟನೆಗಳು ನಾವು ಕೂಡ ನಿಮ್ಮ ಜೊತೆಯಲ್ಲಿ ನಿಲ್ತೀವಿ. ಕಳ್ಕೊಂಡಿರೋ ಹೆಣ್ಮಕ್ಳಿಗೆ ನ್ಯಾಯವನ್ನ ಕೊಡಿಸೋದ್ರಲ್ಲಿ ನಾವೆಲ್ಲರೂ ಕೂಡ ಮುಂದೆ ಹೋಗೋಣ ಅಂತ ಹೇಳ್ತಾ, ಮತ್ತೆ ಅದೇ ರೀತಿಯಾಗಿ SIT ಒಳಗೆ ಇವತ್ತು ಮಹಂತಿ ಅವರು ತುಂಬಾ ಅದ್ಭುತವಾದ ಕೆಲಸವನ್ನ ಮಾಡ್ತಾರೆ ಅಂದ ಕೂಡಲೇ
ಕೇಂದ್ರ ಸೇವೆದವರು ತಗೋತೀವಿ ಅಂತ ಹೇಳಿ. ಯಾಕೆ? ಈ ಕೇಸ್ನ ದಿಕ್ ತಪ್ಪಿಸೋದಿಕ್ಕೆ. ಈ ಕೇಸ್ ದಿಕ್ ತಪ್ಪಿಸ್ಲಿಕ್ಕೆ 4-5 ದಿನ ಏನೂ ಸಿಕ್ಲಿಲ್ಲ ಅಂದ ತಕ್ಷಣ ಇದು ಧರ್ಮಸ್ಥಳದ ನಾಡು ಅವ್ನು ಯಾರೊಬ್ಬ ಟ್ಯಾಕ್ಸಿ ಡ್ರೈವರ್ ಹೇಳ್ತಿದ್ದ, ಏನಾದ್ರು ಒಂದು ಬುರುಡೆ ಸಿಕ್ಬಿಟ್ರೆ ನನ್ನ ಬುರುಡೆ ಇಟ್ಬಿಡ್ತೀನಿ ಅಂತ ಹೇಳ್ಬೇಕಲ್ಲ ನನ್ನ ಬುರುಡೆನ. ಈಗ ಬುರುಡೆ ಏನಾದ್ರೂ ಸಿಕ್ಕಿದ್ರೆ ನನ್ನ ಬುರುಡೆ ಇಡ್ತೀನಿ. ಸುಳ್ಳು ಇದು. ಇಷ್ಟೊಂದು ಇದ್ರೆ ಧರ್ಮ ನಡೀತದೆ ಅಂತ ಹೇಳಿ. ಯಾವ ಧರ್ಮ ನಡೆದಿದ್ದಕ್ಕೆ ಇಷ್ಟೊಂದು ಕೊಲೆ ಆಗಿತ್ತು ಅಂತ ಹೇಳಿ ಇವತ್ತು ಉತ್ತರ ಕೊಡ್ಬೇಕಾಗಿದೆ. ಹಾಗಾಗಿ ಅದು ಯಾರೇ ಆದ್ರೂ ಕೂಡ ಮರ್ಜಿ ಮುಲಾಜಿಲ್ದೆ ಇವತ್ತು ತನಗೆ ನಿಷ್ಪಕ್ಷವಾದಂತ ತನಿಖೆ ಆಗ್ಬೇಕು. ಯಾರೆಲ್ಲ ಇವತ್ತು ದೂರ್ ಕೊಡ್ಲಿಕ್ಕಾಗ್ಲಿ ಸಾಕ್ಷಿ ಹಳ್ಳಿಗೆ ಬಂದಿದ್ದಾರೆ ಅವ್ರಿಗತ್ತು ಸೂಕ್ತವಾದಂತ ರಕ್ಷಣೆಯನ್ನ ಕೊಡಬೇಕು ಅಂತೇಳಿ. ಯಾಕಂದ್ರೆ ನಮಗೆ ಗೊತ್ತಿದೆ, ಇದನ್ನ ಮಾತಾಡುವಾಗಂತ ರಂಗನಾಥ್ ಅವ್ರು ಹೇಳ್ತಿದ್ರು, ಅಲ್ಲಿ ಇರ್ತಕ್ಕಂಥ ಕಮಿಟಿಲಿರೋರನ್ನೇ ಆ ಸಾಕ್ಷಿದಾರನ್ಗೆ ಬೆದರಿಸಿನೇ ಇವತ್ತು ಇದ್ ಮಾಡ್ತಾರೆ, ಕೇಸ್ನ ದಿಕ್ ತಪ್ಪಿಸ್ತೀವಿ ಅಂತಂದ್ರೆ ಈ ರಾಜ್ಯದ ಜನ ಬಿಡೋದಿಲ್ಲ ಅಂತೇಳಿ. ಕೇವಲ ಕರ್ನಾಟಕ ಅಲ್ಲ, ಇಡೀ ದೇಶದ ಇದು ಸುದ್ದಿಯಾಗಿರೋದ್ರಿಂದ ಎಲ್ಲರೂ ಕೂಡ ಇದು ನಿರಂತರವಾಗಿ ನ್ಯಾಯ ಸಿಗೋವರೆಗೂ ಕೂಡ ಬಿಡಲ್ಲ ಅಂತ ಹೇಳಿ ಹೇಳ್ತಾ ಈ ಹೋರಾಟದಲ್ಲಿ ಜನವಾದಿ ಮಹಿಳಾ ಸಂಘಟನೆಗಾಗ್ಲೇನೆ ಇಡೀ ರಾಜ್ಯದಲ್ಲಿ ನಮ್ದು ಜಿಲ್ಲಾ ಸಮ್ಮೇಳನ ನಡೀತದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದರ ಹೋರಾಟವನ್ನ ನಿರಂತರವಾಗಿ ಮಾಡ್ತಾ ಇದೀವಿ. ನಿರ್ಣಯಗಳನ್ನ ಪಾಸ್ ಮಾಡ್ತಾ ಇದ್ವಿ. ಮುಂದುವರೆದಂಗೆ ಇಲ್ಲಿ ಮಹಿಳಾ ಸಂಘಟನೆಗಳೆಲ್ಲ ಕೂಡ ನಾವೆದ್ದು ನಿಲ್ಲದಿದೆ, ಮನೆ ಪತ್ರಿಕಾಗೋಷ್ಠಿಯೆಲ್ಲ ಮಾಡಿದೆ. ಮುಂದುವರೆದು ಇಲ್ಲಿ ಏನೆಲ್ಲ ಹೋರಾಟಗಳ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ. ಯಾಕೆಂದ್ರೆ ಬಿಡಿಬಿಡಿಯಾಗಿ ಮಾಡಕ್ ಆಗಲ್ಲ, ಎಲ್ಲರೂ ಒಕ್ಕೂರ್ಲಾಗಿ ಸೇರ್ಬೇಕು. ಇಡೀ ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಹಾಸನದಲ್ಲಿ ಹಾಗೆ ಬೀದಿ ಜನ ಓಡಾಡ್ತಿದ್ರು. ಆ ರೀತಿಯಾಗಿ ಸೌಜನ್ಯ ಕೇಸಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಇದ್ರಲ್ಲೂ ಕೂಡ ಇಳಿಲಿಕ್ಕೆ ಸಾಧ್ಯ ಆದ್ರೆ ಇದು ಸರಿಯಾದಂತ ನ್ಯಾಯವನ್ನು ಇವತ್ತು ಹೆಣ್ಮಕ್ಕಳಿಗೆ ನಾವು ಕೊಡಿಸ್ಲಿಕ್ಕಾಗ್ತದೆ. ಪದ್ಮಲತಾ, ವೇದವಲ್ಲಿ, ಯಮುನಾ, ಸೌಜನ್ಯ ಎಲ್ಲರಿಗೂ ಕೊಡಿಸ್ಲಿಕ್ಕಾಗ್ತದೆ. ಅವಾಗ ಮಾತ್ರ ಅತ್ಯಾಚಾರದ ಪ್ರಕರಣಗಳನ್ನ ರಾಜ್ಯದಲ್ಲಿ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ವಿರೋಧ ಪಕ್ಷದವರಾಗ್ಲಿ ಆಗ್ಲಕ್ಕ ನಮ್ಮ ವೆಂಕಟೇಶ್ ಸರ್ ಅವರು ಹೇಳ್ತಿದ್ರು, ಕಾಂಗ್ರೆಸ್, ಬಿಜೆಪಿ, ಜನತಾದಳವು ಇಂಥವ್ರ ವೇದಿಕೆಗೆ ಬರಬೇಕು ಅಂತೇಳಿ. ಕೇವಲ ಚುನಾವಣೆಗೆ ಕುರ್ಚಿ ಬೇಕಷ್ಟು ಬಿಟ್ರೆ ಅವ್ರಿಗೆ ಯಾವ ನೈತಿಕತೆನೂ ಇಲ್ಲ. ಹಂಗಾಗಿ ಅವರು ಕುರ್ಚಿ ಬಂದಾಗ ಒಂದ್ ಮಾತು, ಇಳಿದಾಗ ಒಂದ್ ಮಾತು ಆಡ್ತಾರೆ ಬಿಟ್ರೆ ಅವಕಾಶಗಳು ಬೇಕಷ್ಟೇ. ಬಾಯಿ ಚಪ್ಪಲಿಕ್ಕೆ ಮಾತಾಡ್ಲಿಕ್ಕೆ ಬಿಟ್ರೆ ಯಾವ ನೈತಿಕತೆ ಕೂಡ ಇಲ್ಲದೆ ಇರೋದ್ರಿಂದ ನಾವು ಅವರು 3 ಪಕ್ಷಗಳ ದೂರ ಇಟ್ಟೆ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ಕೂಡ ಬರ್ತದೆ. ಪ್ರಜ್ವಲ್ ರೇವಣ್ಣ ಮೇಲೆ ಇವ್ರು ಯಾರು ಸೇರಿರ್ಲಿಲ್ಲ. ನಾವು ಹಾಸನಕ್ಕೆ ಹೋಗಿದ್ವಿ. ಕೆಲವು ಹೆಣ್ಮಕ್ಳು ಬಾಯಿ ಬಿಟ್ಟು ಹೇಳ್ಕೊಳಕ್ಕೆ ಎದುರ್ಕೊತಿದ್ರು. 2 ದಿನ ನಾವು ಅಲ್ಲಿ ಉಳಿದಿದ್ವಿ. ಸುಮ್ಮನೆ ಅಲ್ಲಿ ಇಲ್ಲಿ ಅಂಗಡಿ ಹೋಗೋದು, ಏನಾದ್ರು ತಿನ್ನೋದು, ಕುಡಿಯೋದು ಅನ್ನುವಾಗ ಇದು ಇವತ್ತಿನ ಕತೆ ಅಲ್ಲ ಮೇಡಮ್, ಇದು ತುಂಬಾ ವರ್ಷಗಳ ಕತೆ. ಅರೆ ಧ್ವನಿ ಎತ್ತಕ್ಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಆ ಕೇಸುಗಳಲ್ಲಿ ಇವತ್ತು ಬಂತು ಸಾಕ್ಷಿ ನೋಡಿದ್ರಲ್ಲ, ಆ ಹೆಣ್ಮಕ್ಕಳನ್ನ ನಾವೆಲ್ಲರೂ ಕೂಡ ಅಭಿನಂದಿಸಬೇಕಾಗ್ತದೆ. ಯಾಕಂದ್ರೆ ಕೇಸು ನಿಂತೋದು ಅವರಿಗೆ ಇದೇ ತರ ಬೆಂಕಿ ಕೊಟ್ಟು ಏನಾದ್ರು ವಿಡ್ರಾ ಮಾಡಿದಿದ್ರೆ ಇವತ್ತು ಆ ಕೇಸಲ್ಲೂ ನ್ಯಾಯ ಸಿಕ್ತಿರ್ಲಿಲ್ಲ. ಆ ಹೆಣ್ಮಕ್ಳು ಇವತ್ತು ಧ್ವನಿ ಎತ್ತಿ ಇವತ್ತು ಎದುರುದಿರ ಇವತ್ತು ಸಾಕ್ಷಿ ನುಡಿದಕ್ಕೆ ಇವತ್ತು ನ್ಯಾಯ ಸಿಕ್ಕಿದೆ. ಅದೇ ತರದಲ್ಲಿ ಇವತ್ತು ಸೌಜನ್ಯ ಕೇಸ್ಗೂ ಕೂಡ ನ್ಯಾಯ ಸಿಗೋವರೆಗೂ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡೋಣ ಅಂತ ಹೇಳಿ ಜನವಾದಿ ಮಹಿಳಾ ಸಂಘಟನೆಯಿಂದ ಮಾತಾಡ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.